ನೌಕರ ಸಂಘದ ಎಲ್ಲರಿಗೂ ಕೂಡ ಗೋಮಾತಾ ಸರ್ಕಲ್ ವತಿಯಿಂದ ಬರುವ ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ಈ ದಿನ ವಿಶೇಷವಾಗಿ ಮಾನಸಿಕ ತಜ್ಞರನ್ನ ಕರೆಸಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಸೊ ಈಗ ಈ ತುಂಬ ಅವಶ್ಯಕತೆ ಇದೆ ಸರ್. ಯಾಕೆಂದರೆ 60 ವರ್ಷ 55 ವರ್ಷ ಆದವ್ರಿಗೆ ತುಂಬ ಟೆನ್ಷನ್ಸ್ ಇರುತ್ತೆ. ಅಂಥ ಟೆನ್ಷನ್ಸ್ಗೆ ತುಂಬ ಅನುಕೂಲ ಆಗುವಂಥ ತಜ್ಞರನ್ನ ಕರೆಸಿ ಇವತ್ತು ಒಂದು ಮೀಟಿಂಗಲ್ಲಿ ನಮ್ಮ ಎಲ್ಲ ಹಿರಿಯರಿಗೆಲ್ಲ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತಾಯಿದ್ರು ಪ್ರತಿ 9 ವರ್ಷದಿಂದ. ಸರ್, ಇದನ್ನು ಸಂಕ್ಷಿಪ್ತವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ನಾನು ಡಾಕ್ಟರ್ ಬಿ ಕೃಷ್ಣ, ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ. ಕಳೆದ ಅನೇಕ ವರ್ಷಗಳಿಂದ ನಾವು ಪ್ರತಿ ಮಾಹೆಗೊಮ್ಮೆ ಆರೋಗ್ಯ ಸಲಹೆ ಅಂತ ಪ್ರತಿ ಮಾಹೆಯ ತಿಂಗಳಿನ 4ನೇ ಶನಿವಾರ ಡಾಕ್ಟರ್ಗಳನ್ನ ಕರೆಸಿ ಹಿರಿಯ ನಾಗರಿಕರಿಗೆ ಬೇಕಾದಂತಹ ಒಂದು ಸಲಹೆಗಳನ್ನು ಕೊಡಿಸ್ತಾ ಇದ್ದೀವಿ, ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ದೀವಿ ಅನೇಕ ಕಡೆ. ಸೊ ಈ ರೀತಿ ಈ ದಿವಸ ವಿಶೇಷವಾಗಿ ಬೆಂಗಳೂರಿನಿಂದ 4-5 ಡಾಕ್ಟರ್ಗಳು ಬಂದಿದ್ದಾರೆ. ಮಾನಸಿಕ ಸ್ಥಿತಿ, ಡಿಮೆನ್ಷಿಯಾ ಮತ್ತು ಅಲ್ಝೈಮರ್ಸ್ ಡಿಸೀಸ್, ಮರವು ಕಾಯಿಲೆ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪುನಃ ಭಾರತಿ ಸುರೇಂದ್ರನಾಥ್ ಅವರು ರವಿಶಂಕರ್ ಗುರೂಜಿ ಅವರ ಆಶ್ರಮದಿಂದ ಬಂದು ಯೋಗದ ಕಡೆ ತಿಳಿಸೋರಿದ್ದಾರೆ. ಈ ರೀತಿ 2-3 ಕಾರ್ಯಕ್ರಮಗಳು ಈ ಒಂದು ತಿಂಗಳಿನ ವಿಶೇಷ. ನಮಗೆ ಗೋಮಾತಾ ಸರ್ಕಲ್ ಮಹೇಶ್ ಅವರು ತುಂಬ ನಮಗೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದನ್ನು ಎಂದೆಂದಿಗೂ ಬರೆಯಲ್ಲ. ಇದೊಂದು ಜನರ ಸೇವೆ, ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳಿರುವಂತಹ ಒಂದು ವಿವೇಕಾನಂದರ ವಾಣಿಯಂತೆ ನಮ್ಮ ಸಂಘ ನಡ್ಕೊಳ್ತಾ ಇದೆ. ಧನ್ಯವಾದಗಳು. ಇದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಮೂಲೋದ್ದೇಶಗಳು. ಇವುಗಳನ್ನ ಮೇಡಮ್ ಅವರು ಹೇಳ್ತಾರೆ, ದಯವಿಟ್ಟು ಆಲಿಸಿ ಮತ್ತು ಅದರ ಪ್ರಯೋಜನಗಳನ್ನು ಪಡೆಯಬೇಕಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮೀಡಿಯಾ ಮೂಲಕ ಕೇಳಿರ್ಬಹುದು, ತಿಳ್ಕೊಂಡಿರ್ಬಹುದು, ಅಥವಾ ಕೆಲವರು ಆಶ್ರಮಕ್ಕೆ ಬಂದು ಅವರ ವಿಷಯನ ಗೊತ್ತಾಗಿರ್ಬೇಕು, ಹೌದಲ್ವಾ? ವಿಶ್ವಾದ್ಯಂತ ಅವರ ಒಂದು ಗ್ಲೋಬಲ್ ಪೀಸ್ಗೋಸ್ಕರ ಅವ್ರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಹಾಗೂ ದೈಹಿಕ ಆರೋಗ್ಯಕ್ಕೋಸ್ಕರ ಎಷ್ಟೆಲ್ಲ ಅವರು ಶ್ರಮ ಪಡ್ತಾ ಇದ್ದಾರೆ. ಮತ್ತೆ ಶಿಬಿರದ ಮೂಲಕ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಪರಿಚಯ ಮಾಡಿಕೊಟ್ಟಿದ್ದೀವಿ.
ಬರ್ದಿದ್ದವರು ಇರ್ತಾರೆ. ಇವಾಗ ಮೇನ್ ಆಗಿ ಮುಖ್ಯವಾಗಿ ಇದು ನಮ್ಮ ಒಂದು ಶಿಬಿರದಲ್ಲಿರುತ್ತೆ. ಶಿಬಿರದಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ, ನಾನಾ ರೀತಿಯ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೀವಿ, ನಾನಾ ರೀತಿಯ ಧ್ಯಾನಗಳನ್ನ ಹೇಳ್ಕೊಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಅತಿ ಮುಖ್ಯವಾದ ಪ್ರಕ್ರಿಯೆ ಇದೆ, ಇದು ಸುದರ್ಶನ ಕ್ರಿಯೆ ಅಂತ. ಈ ಸುದರ್ಶನ ಕ್ರಿಯೆ ಅಂದ್ರೆ ಏನು? ಸುದರ್ಶನ ಅಂದ್ರೆ ಏನು? ಒಳ್ಳೆಯ ದರ್ಶನ ನಮ್ಮೊಳಗೆ ನಾವು ಮಾಡುವಂಥದ್ದು ಅಲ್ವಾ? ನಾವೆಲ್ಲ ಏನ್ ಮಾಡ್ತೀವಪ್ಪ, ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ, ದೇವರ ಧ್ಯಾನ ಮಾಡ್ತೀವಿ, ದೇವರ ಶ್ಲೋಕಗಳೆಲ್ಲ ಹೇಳ್ಕೊತೀವಿ, ಹೌದಲ್ವಾ? ಈ ಶ್ಲೋಕಗಳಿಂದ, ಈ ಮಂತ್ರಗಳಿಂದ ನಮ್ಮ ಬ್ರೈನ್ ನಲ್ಲಿ ನಾನಾ ರೀತಿಯ ವೈಬ್ರೇಷನ್ಸ್, ತರಂಗಗಳು ಹುಟ್ಟಿ ಮತ್ತೆ ನಮ್ಮ ಆರೋಗ್ಯಕ್ಕೂ ಹೌದು ಶರೀರಕ್ಕೆ ಶಕ್ತಿ ಸಿಗುತ್ತೆ. ಇವಾಗ ಮಾಡಿ ಅನುಭವ ಪಡ್ಕೊಳ್ಳೋಣ, ಓಕೆನಾ? ಮೇಲೆ ಹೋಗುತ್ತೆ, ಬೆರಳು ಬಿಡ್ತೀವಿ. ಔಟ್ ಅಂದಾಗ ಎರಡು ಕೈಗಳು ಮತ್ತೆ ಮುಸ್ಲಿ ಮಾಡಿ ಉಸಿರು ಪಕ್ಕದಲ್ಲೇ ಬರುತ್ತೆ. ಆದ್ರೆ ಮೂಗಿನಿಂದ ಜೋರಾಗಿ ಉಸಿರು ಹೊರಗೆ ಹಾಕ್ತೀವಿ. ನೋಡಿ, ಇನ್ ಔಟ್, ನೋಡಿ, ಇನ್ ಔಟ್. ಇದೆ ಏನಪ್ಪಾ ಅಂದ್ರೆ ಒಂದ್ 2-3 ರೌಂಡ್ ಮಾಡ್ಬಿಟ್ಟು ಆರಾಮಾಗಿ ಒಂದ್ 5 ನಿಮಿಷ ಕೂತ್ಕೊಂಡು ನಾವ್ ಎದ್ದು ನಮ್ಗೆ ಶಕ್ತಿ ತನ್ನಷ್ಟು ಬರುತ್ತೆ. ಓಕೆನಾ? ಮಾಡೋಣ. ಇನ್ ಔಟ್, ಇನ್ ಔಟ್. ಎರಡು ಕೈ ನನಗೆ ಮಣಕಿದೆ, ಅದರಿಂದ ಒಂದ್ ಕೈಯಿಂದ ಮಾಡ್ತಿದ್ದೀನಿ. ಬ್ರೀತ್ ಇನ್ ಔಟ್, ಇನ್ ಔಟ್, ಇನ್ ಔಟ್, ಇನ್ ಔಟ್, ಇನ್ ಔಟ್, ಇನ್ ಒಟ್ಟಿಗೆ ಮಾಡೋಣ. ಬ್ರೀತ್ ಇನ್ ಔಟ್, ಇನ್ ಔಟ್, out, in, out, in, out, in, out, in, out, in, out, out, in, out, in, out, in, out, in, out. ಪೂರ್ತಿ ಶರೀರನ ಸಡಿಲಗೊಳಿಸೋಣ. ಮತ್ತೊಂದು ದೀರ್ಘವಾದ ಉಸಿರು ಒಳಗೆ ತಗೊಳ್ಳೋಣ, ನಿಧಾನವಾಗಿ ಹೊರಕೋಣ. ಈಗ ನಮ್ಮ ಗಮನವನ್ನು ನಮ್ಮ ಪರಿಸರದ ಕಡೆ ತಗೊಂಡೋಗೋಣ. ಒಂದು ದೀರ್ಘವಾದ ಉಸಿರು ಒಳಗೆ ತಗೊಳ್ಳೋಣ, ನಿಧಾನವಾಗಿ ಹೊರಗಾಕೋಣ.